ನಮಸ್ಕಾರ ಸ್ನೇಹಿತರೆ, ನೀವು ಈಗ ನೋಡುತ್ತಿದ್ದೀರಿ ಅಮೋಘಿ ಟೆಕ್ ಯೂಟ್ಯೂಬ್ ಚಾನಲ್. ನೀವು ಈ ಒಂದು ವಿಡಿಯೋದಲ್ಲಿ ನೋಡೋದೇನೆಂದರೆ ನಿಮ್ಮ ಒಂದು ಮೊಬೈಲ್ ರೆಡ್ಮಿ ಅಥವಾ ಪೋಕೋ, ಇನ್ಫಿನಿಕ್ಸ್, ಮೋಟೋರೋಲಾ, ಓಪ್ಪೋ, ವಿವೋ ಇನ್ನಿತರ ಹಲವಾರು ಆಂಡ್ರಾಯ್ಡ್ ಮೊಬೈಲ್ ನೀವು ಯೂಸ್ ಮಾಡುತ್ತಿದ್ದಾರೆ. ಆ ಒಂದು ಮೊಬೈಲ್ನಲ್ಲಿ ಓಲ್ಡ್ ವೆರ್ಷನ್ ತೆಗೆದುಹಾಕಿ ನ್ಯೂ ವೆರ್ಷನ್ ಹೇಗೆ ಸೆಟ್ ಮಾಡಬೇಕೆಂದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಬನ್ನಿ, ಅದಕ್ಕಾಗಿ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಭೇಟಿ ನೀಡಿದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿರಿ. ಏಕೆಂದರೆ ನಾನು ಇನ್ನಿತರ ಹೊಸ ವಿಡಿಯೋಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಒಂದು ತಲುಪ್ತದೆ. ಹಾಗೆ ಈ ಒಂದು ಓಲ್ಡ್ ವೆರ್ಷನ್ ತೆಗೆದುಹಾಕಿ ನ್ಯೂ ವೆರ್ಷನ್ ಹೇಗೆ ಮಾಡಬೇಕೆಂದು ನೋಡಿ. ಇಲ್ಲಿ ಬನ್ನಿ, ಮೊಬೈಲ್ ಸೆಟ್ಟಿಂಗ್ನಲ್ಲಿ ಬಂದ ನಂತರ ಇಲ್ಲಿ ಸರ್ಚ್ ಮಾಡಿ ಕಂಟ್ರೋಲ್ ಸೆಂಟರ್ ಅಂತ ಹೇಳಿ. ಇದು ಕಂಟ್ರೋಲ್ ಸೆಂಟರ್ನಲ್ಲಿ ಬಂದ ನಂತರ ಇಲ್ಲಿ ಓಲ್ಡ್ ವೆರ್ಷನ್ ಇದೆ ನೋಡಿ, ಇಲ್ಲಿ ನ್ಯೂ ವೆರ್ಷನ್ ಇದೆ. ಈ ಓಲ್ಡ್ ವೆರ್ಷನ್ ನಿಮಗೆ ಕಂಫರ್ಟೇಬಲ್ ಆದರೆ ಓಲ್ಡ್ ವೆರ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ನೋಡಿ ವೆರ್ಷನ್, ಈ ಥರ ಶೋ ಆಗುತ್ತದೆ. ನಿಮ್ಮ ಏರ್ಟೆಲ್, ವೈಫೈ, ಬ್ಲೂಟೂತ್, ಏರ್ಪ್ಲೇನ್ ಮೋಡ, ಆಟೋ ಬ್ರೈಟ್ನೆಸ್, ಇದು ವೆರ್ಷನ್ ಅಂತಾರೆ. ಹಾಗೆ ನ್ಯೂ ವೆರ್ಷನ್ ಬೇಕಾದರೆ ನ್ಯೂ ವೆರ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸಹ ನಿಮಗೆ ಕಂಫರ್ಟೇಬಲ್ ಆದರೆ ಈ ರೀತಿ ನಿಮಗೆ ಶೋ ಅಂದರೆ ನ್ಯೂ ಮೊಬೈಲ್ ಥರ ಕಾಣುತ್ತದೆ. ಇಲ್ಲಾಂದರೆ ಓಲ್ಡ್ ಮೊಬೈಲ್ ಥರ ಕಾಣಬೇಕಂದ್ರೆ ಓಲ್ಡ್ ವೆರ್ಷನ್ ಸೆಲೆಕ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋ ಹೇಗೆ ಅನಿಸುತ್ತೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.